ರೈತರೇ ಬೆನ್ನೆಲುಬು ಅಂತ ಹೇಳ್ತಾರೆ ಎಲ್ಲರೂ. ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ರು. ಕಿಸಾನನೇ ಮುಗಿಸ್ತಾ ಇದೆ. ಹಿಂದಕ್ಕೆ ಜವಾನಿಗೂ ಮುಗಿಸಿದ್ರು ಮನಮೋಹನ್ ಸಿಂಗ್ ಸರ್ಕಾರದಾಗ. ಇವತ್ತೇನೋ ಒಂದು ಜವಾನ್ ಎಲ್ಲೋ ಒಂದು ಕಡೆ ನಮ್ಮ ಕೇಂದ್ರದಾಗ ಸಮರ್ಥ ನಾಯಕತ್ವ, ಮೋದಿಯವರ ನಾಯಕತ್ವ ಜವಾನರು ಖುಷಿದ್ರೆ, ಇಲ್ಲಿ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇಲ್ಲಿ ನಮ್ಮ ರಾಜ್ಯದಲ್ಲಿ ರೈತರಿಗೆ ಮುಕ್ತ ಹೊಂದಿದೆ. ರಾಜ್ಯಕ್ಕೆ ಇವರು ಬೇಡಿಕೆ ಇಟ್ಟಿದ್ದು 9 ಲಕ್ಷ ಮೆಟ್ರಿಕ್ ಟನ್ ಯೂರಿಯಾ ಬಂದಿದ್ದು. 8,70,000 ಮೆಟ್ರಿಕ್ ಟನ್ ಬೇಕು ಅಂತ ಕೇಳಿದ್ರು. ಬಂದಿದ್ದು ಕೂಡ 6,7 ಲಕ್ಷ ಮೆಟ್ರಿಕ್ ಟನ್ ಬಂದಿದೆ. DAP 3 ಲಕ್ಷ ಮೆಟ್ರಿಕ್ ಟನ್ ಬೇಕಂತ ಕೇಳಿದ್ರು ಇವರು, ಅದು ಕೂಡ ಬಂದಿದೆ. ಮಲ್ಟಿಪ್ಲೆಕ್ಸ್ NP ಏನು ನೈಟ್ರೋಜನ್ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಅಂತಾರ, ಅದು ಕೂಡ 13 ಲಕ್ಷ ಮೆಟ್ರಿಕ್ ಟನ್ ಬೇಕು ಅಂತ ಹೇಳಿದ್ರು, ಅದು ಕೂಡ ಸಮರ್ಥವಾಗಿ ಬಂದಿದೆ. ಆದರೂ ಇವರು ಕೇಂದ್ರದಿಂದ ಏನು ರಸಗೊಬ್ಬರ ಬಂದದ ಅದು ಸಮರ್ಪಕವಾಗಿ ರೈತರಿಗೆ ಮುಟ್ಟಿಸುವಲ್ಲಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪೂರ್ತಿಯಾಗಿ ವಿಫಲವಾಗಿದೆ. ಏನು ನಮ್ಮ ರೈತ ಇವತ್ತು ಹೇಳ್ತಾ ಚಲೋರ ಸ್ವಾಮಿ ಇವ್ರದ್ದು ಏನೂ ಇಲ್ಲ ಅನ್ನು ರೈತ ಇವ್ರಿಗೆ ಸ್ವಲ್ಪ ಮಂದಿ ಕೇಳ್ರಿ. ನಮ್ಮ ಕೃಷಿ ಮಂತ್ರಿ ಯಾರಂದ್ರೆ ಕೃಷಿ ಮಂತ್ರಿ ಯಾರು ಗೊತ್ತಿಲ್ಲ. ಇವರ ನ್ಯೂಟ್ರಲ್ ಕೃಷಿ ಮಂತ್ರಿ, ಇವರು ಖಾಲಿ ಸಿದ್ದರಾಮಯ್ಯ ಸುತ್ತ ಒಡೆಯಡ ಮಂತ್ರಿ ಆಗಿದ್ದಾರ. ಇಲ್ಲಿ ಮತ್ತೊಂದು ಜಿಲ್ಲೆಯಿಂದ ಇಲ್ಲಿ ಇದ್ದಿದ್ದಾರೆ ಮಂತ್ರಿಗಳು ಗೆದ್ದಾರೆ 20 ರೀ, ಅವ್ರಿಗೆ ಗೊತ್ತಿಲ್ಲ. ಅವ್ರ ತಮ್ಮೇನ ಇವತ್ತು ಅಧ್ಯಕ್ಷ ಹೆಂಗೆ ಮಾಡಬೇಕು, ರೈತರು ಉಳಿಬೇಕು. ರೈತರು ಉಳಿದ್ರೆ ನಿಮ್ಮನು ಅನ್ನ ನಿಮ್ಮನು ಸರ್ಕಾರ. ಅದಕ್ಕಾಗಿ ಇವತ್ತೇನಾದ್ರೆ ಹಿಂದೆ ನಮ್ಮ ಸರ್ಕಾರ ಇತ್ತು. BS ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದು ಮೊದಲು ಅವರೇ ಹೇಳಿದ್ದು ಕಿಸಾನ್ ಸನ್ಮಾನ್ ನಿಧಿ. ಕೇಂದ್ರ ಸರ್ಕಾರ ಏನು 2,000 ಪ್ರಕಾರ 3 ಕಂತಾಗಿ 6,000 ಕೊಡ್ತಾ ಇದೆ. ನಮ್ಮ ರಾಜ್ಯ ಸರ್ಕಾರ ಕೂಡ 2 ಕಂತು 2,000 ಮಾಡಿ 10,000 ಕೊಡ್ತೀನಿ ಅಂತ ಘಂಟಾಘೋಷವಾಗಿ ಮೊದಲನೇ ಸಚಿವ ಕ್ಯಾಬಿನೆಟ್ದಲ್ಲೇ ಡಿಸಿಷನ್ ತಗೊಂಡು ಕಾರ್ಯರೂಪಕ್ಕೆ ತಂದರು. ಅದೇ ರೀತಿಯ ಬೊಮ್ಮಾಯಿ ಸರ್ಕಾರ ಬಂತು, ವಿದ್ಯಾನಿಧಿ ಅಂತೇಳಿ ಒಂದು ಕಾರ್ಯಕ್ರಮ ಕೊಟ್ಟರು. ವಿದ್ಯಾನಿಧಿ ಅಂದ್ರೆ ರೈತರ ಮಕ್ಕಳಿಗೆ ಯಾರು ನೋಡೋದಿಲ್ಲ. ಇವತ್ತು ರೈತರ ಮಕ್ಕಳು ಓದಿಸ್ಬೇಕಾದ್ರೆ ಅವ್ರಿಗೆ ಎಷ್ಟು ಮಳೆ ಬಿದ್ದರೂ ರೈತರಿಗೆ ಪೆಟ್ಟು, ಮಳೆ ಹೋದ್ರೂ ರೈತರಿಗೆ ಪೆಟ್ಟು. ಇದಕ್ಕಾಗಿ ಮನಗೊಂಡು ಬೊಮ್ಮಾಯಿ ಅವರು ರೈತ ವಿದ್ಯಾನಿಧಿ ಅಂತ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರು, ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ಬೇಕಂತೇಳಿ. ಸಿದ್ದರಾಮಯ್ಯ ಮೊದಲು ಕ್ಯಾಬಿನೆಟ್ದಾಗ ಡಿಸಿಷನ್ ತಗೊಂಡಿದೆ, ಇವೆರಡೂ ಬಂದ್ ಮಾಡೋದು. ಸಿದ್ದರಾಮಯ್ಯ ರೈತ ವಿರೋಧಿ ಮುಖ್ಯಮಂತ್ರಿ ಅನಂತ ತೋರಿಸ್ಕೊಳ್ಳೋಕೆ ಕಾರಣ ಯಾವುದೂ ಕೂಡ ಇವತ್ತು ನೋಡ್ರಿ ನಾವು. ಹಿಂದಕ್ಕೆ ನಮ್ಮ ಸರ್ಕಾರ ಇದ್ದಾಗ ಭೂಮಿ ಫಲವತ್ತತೆ ಹೆಚ್ಚು ಮಾಡಬೇಕಂತ ತಿಳ್ಕೊಂಡು ಏನು ಮಾಡಿತ್ತು, ರಾಷ್ಟ್ರೀಯ ಕೃಷಿ ಮಿಷನ್ ವತಿಯಿಂದ ಒಂದು ಸಾವಯವ ಕೃಷಿಗೆ 200 ಕೋಟಿ ರೂಪಾಯಿ ಕೊಟ್ಟಿದ್ರು. ಯಾರು BS ಯಡಿಯೂರಪ್ಪ ಇವನು ಒಂದು ಬಿಡುಗಾಸು ಕೊಟ್ಟಿಲ್ಲ. ಒಬ್ಬರು ಬೀಜ ಕೂಡ ಯಾವ ಟೈಮ್ನಾಗ ಮಾನ್ಸೂನು ಯಾವ ಥರ ಅದ ನಿಮ್ಗೆಲ್ಲ ಗೊತ್ತಿರ್ತದೆ. ಆ ಥರವಾಗಿ ಆ ಜಿಲ್ಲೆಗೆ ಯಾವಾಗ ಬೀಜ ಬೇಕು, ಯಾವಾಗ ಗೊಬ್ಬರ ಬೇಕು, ಆ ಟೈಮ್ನಾಗ ನೀವು ಕೊಡಬೇಕಾಗಿತ್ತು. ಮಾನ್ಸೂನ್ ಪೂರ್ವ ಮಾನ್ಸೂನ್ ಇತ್ತು, ಅದು ಸಮರ್ಪಕವಾಗಿ ಒಳ್ಳೆ ಬೀಜ ಕೊಟ್ಟಿಲ್ಲ, ಕೊಟ್ಟರು ಕಳಪೆ ಬೀಜ. ಇವತ್ತು ಬ್ಲ್ಯಾಕ್ ಮಾರಿ ನಮ್ಮ ಏನದ ಗ್ಯಾರಂಟಿಗೆ ಇವ್ರಿಗೆ ರೊಕ್ಕ ಸಂಘಗಳು ನೋಡ್ತದ, ಇವ್ರಿಗೆ ಏನು ಮಾಡ್ಲಕ್ಕೂ ರೊಕ್ಕ ಸಂಘಗಳು ನೋಡ್ತಾವ. ಇವ್ರಿಗೆ ರೊಕ್ಕ ಹೊಡೆ ಪ್ಲ್ಯಾನ್ ರೈತರು ಒಬ್ಬರಿಗೆ ಮಾರ್ಕೊಂಡ್ರೆ ಸಂಘಗಳು ನೋಡ್ತಾವ. ಅದಕ್ಕೆ ಮುಖ್ಯಮಂತ್ರಿ ಆದಷ್ಟು ಬೇಗ ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಅವ್ರಿಗೆ ನೈತಿಕ ಹೊಣೆ ಇಲ್ಲ. ರೈತರ ಶಾಪ ಇವತ್ತು ರೈತರದ್ದು ಒಂದು ಏನು ಯೂರಿಯಾ ಇದ್ರೆ ನಮ್ಮಲ್ಲಿ ಬೆಳೆ ಯಾವುದೇ ಆಯ್ತು. ಇವತ್ತು ನಾವು ಗದ್ದಿಗೆ ಕಡಿಮೆ ಹಚ್ತಾ ಇದ್ದೇವೆ, ಹೊಲ್ದಾಗ 1 ಚೀಲ ಬೇಕಂದ್ರೆ ಮಗುರಿಲ್ಲ. ಇವತ್ತು ಇಂಥ ಕೆಲಸ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಭ್ರಷ್ಟ ಸರ್ಕಾರದಲ್ಲಿ. ಯಾಕಂದ್ರೆ ಇವತ್ತು ರೈತರ ಏನದ ಇವತ್ತು ಈ ಯೂರಿಯಾ ಆಗಲಿ DAP ಬಿಡ್ಲಾಕ 1 ಚೀಲ ಸಿಕ್ಕಿಲ್ಲ ನಮ್ಮಲ್ಲಿ. ಸೊಸೈಟಿದಾಗ ಇದರ DC ಬ್ಯಾಂಕ್ ಅಧ್ಯಕ್ಷ ಕೂಡ ಅವರೇ ಅರ ಕಾಂಗ್ರೆಸ್ದವ್ರೆ. ಇವತ್ತು ಅವರು ಕೂಡ ಒಂದು ಸೊಸೈಟಿಗೆ 1 ಚೀಲ ಬಿ ಕಳಿಸಿಲ್ಲ. ನಮ್ಮ ಶಾಸಕರು ಮೊನ್ನೆ ಫೋನ್ ಮಾಡಿ DD ಅವ್ರಿಗೆ ಮಾತಾಡಿದ್ರೆ ಇಲ್ಲಿಗೆ ಕಳಿಸಿದೇವ್ರಿ ಬಂದದ್ರಿ ಅಂತ 1 ಚೀಲ ಬಿ ರೆಕಾರ್ಡ್ ಅದ. ಇವತ್ತು ನಮ್ಮ ಯಾವುದೇ ಸೊಸೈಟಿಗೆ 1 ಚೀಲ ಬಂದ. ಅದಕ್ಕೆ ಇವತ್ತು ಈ ಸೊಸೈಟಿ ಎಲ್ಲ ರೈತರದ್ದೇನದ ಬೇಡಿಕೆ. ಇವತ್ತು ನಮ್ಗೆ ಯೂರಿಯಾ ಕಳಿಸ್ಬೇಕು. ಯೂರಿಯಾ ಇಲ್ದೋದ್ರೆ ನಾವು ರೈತರು ಹೋರಾಟಿದ್ದು ಇಷ್ಟಕ್ಕೆ ಬಿಡ ಇಲ್ಲ. ನಾವು ನೈತಿಕ ಹೊಣೆ ಹೊತ್ತು ಚೆಲುವೇರೆ ಸ್ವಾಮಿ ಕೃಷಿ ಸಚಿವ ರಾಜೀನಾಮೆ ಕೊಡಬೇಕು. ಇದಕ್ಕೆ 2 ಮಿನಿಸ್ಟರ್ ಇದ್ರು ಬಿ ರೈತರಿಗೆ ಒಂದು ಬರೀ ತುಳಿದವ್ರು ಏನದ ಬರೀ ಟ್ರಾನ್ಸ್ಫರ್ ಅವು ಇವು ಅವ್ರದ್ದು ಹೋರಾಟ ಅದ್ರಾಗೆ ನಡೆದು ಬರೀ. ಅದಕ್ಕೆ ದಯವಿಟ್ಟು ನಮ್ಮ ಈ ಒಂದು ಹೋರಾಟಕ್ಕೆ ನಿರಂತರವಾಗಿ ರಸ್ತೆ ರೋಕ ಅಷ್ಟೇ ಇಲ್ಲ, ಉಪವಾಸ ಸತ್ಯಾಗ್ರಹ ಕೂಡ ಮಾಡಿ ನಾವು ಯೂರಿಯಾ ಕೊಡಿಸ್ದಾಗ ಬಿಡ ಇಲ್ಲ ಅಂತ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ. ಇವತ್ತು ಏನಾಗಿದೆ ನಿಮ್ಗೆ, ಕೇಂದ್ರ ಸರ್ಕಾರದಿಂದ 8.7 ಮೆಟ್ರಿಕ್ ಲಕ್ಷ ಒಬ್ಬರು ಬಂದರೂ ಕೂಡ ಇವರು ಬ್ಲ್ಯಾಕ್ ಮನಿ ಮುಖಾಂತರ ರಾಜಕಾರಣಿಗಳು
ತನ್ನ ಮನೆ ತುಂಬ್ಕೊತಾ ಇದ್ದಾರೆ, ಆದ್ರೆ ರೈತರಿಗೆ ಏನು ಕೊಡ್ತಾ ಇಲ್ಲ. ವಿಶೇಷವಾಗಿ ಬೀದರ್ದಲ್ಲಿ ನಾನು ಹೇಳ್ಬೇಕಾದ್ರೆ ಇವತ್ತು DCC ಬ್ಯಾಂಕ್ ಅವ್ರ ಕೆಲಸ ಏನಿದೆ, ಸೊಸೈಟಿಗಳ ಮೇಲೆ ಕಂಟ್ರೋಲ್ ಇಲ್ಲ ಇವ್ರಿಗೆ. ಇವ್ರು ಏನು ಕುಂತಾರೆ ಭಸ್ಮಾಸೂರ್ ಅವರು, ಇವ್ರು ಎಲ್ಲಿ ಕೈ ಇಕ್ತಾರೆ ಪೂರ ಸತ್ಯನಾಶ ಅದ. DC ಬ್ಯಾಂಕಿಗೆ ಕೈ ಇಕ್ಕಿದ್ರು, DC ಬ್ಯಾಂಕ್ ಮುಗಿಸಾಕ್ತವ್ರು. ಇವತ್ತು BSSಗೆ ಕೈ ಇದ್ರು, BSSಗೆ ಮುಗಿಸ್ಯಾರ. ಇವತ್ತು DC ಬ್ಯಾಂಕು ಅದೇ ಹಾದಿಯಲ್ಲಿದೆ. ಇವತ್ತು SHG ಗ್ರೂಪ್ನಿಂದ ಇವತ್ತು 100% ರಿಕವರಿ DC ಬ್ಯಾಂಕಿಗೆ. SHG ಗ್ರೂಪ್ನಿಂದ ಇದೆ. ನಮ್ಮ ಎಲ್ಲ ಮಹಿಳೆಯರು ನನ್ನ ಮಕ್ಕಳಿಗೆ ಓದಿಸ್ಲಿಕ್ಕೆ